ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಸಿಲ್ನಾಡು ಶೋಭಾ ಶೇಖರ್. ಇವತ್ತಿನ ಟೇಸ್ಟಿ ಆ್ಯಂಡ್ ಹೆಲ್ದಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗೋ ರೆಸಿಪಿ ತಂದಿದ್ದೀನಿ. ಹಾಗೆ ಮೊನ್ನೆ ಹೇಳ್ದಾಗೆ ಮೊಸರು ಅವಲಕ್ಕಿ ತೋರಿಸಿದೆ. ನಾವು ಶಿವರಾತ್ರಿ ಅಂದ ತಕ್ಷಣ ಹಣ್ಣು ಹಂಪಲು ಜಾಸ್ತಿ ತಿಂತೀವಿ, ಅಥವಾ ತಂದಿದ್ದ ಹಣ್ಣುಗಳು ಉಳಿದ್ರೆ ಏನು ಮಾಡೋದು ನೋಡ್ಕೊಳ್ಳಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ ರೆಸಿಪಿ ಫ್ರೂಟ್ ಕಸ್ಟರ್ಡ್ ಅಂತ. ಆ್ಯಸ್ ಇಟ್ ಈಸ್ ನಿಮಗೆ ಸೇಮ್ ಐಸ್ ಕ್ರೀಮ್ ಥರನೇ ಇರುತ್ತೆ. ಮನೆಯಲ್ಲಿನೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಅತಿ ಸುಲಭವಾದ ರೆಸಿಪಿ ಅಂತ ಹೇಳ್ಬೋದು. ಈ ರೆಸಿಪಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಯಾವ ಫ್ರೂಟ್ಸ್ ತಿನ್ನಲ್ಲ ಅಂದ್ಕೊತಿರೋ ಆ ಫ್ರೂಟ್ಸ್ನ ಈ ಟೈಪ್ ಮಾಡಿ ಮಕ್ಕಳಂತೂ 200% ನೀವೇನು ಕೊಟ್ಟಿರ್ತೀರಲ್ಲ ಈ ಹಣ್ಣು ಒಂದು ಬೌಲ್ ಫುಲ್ ಖಾಲಿ ಮಾಡಿ ಕೊಡೋದಂತೂ ಗ್ಯಾರಂಟಿ. ನೋಡ್ಕೊಳ್ಳಿ, ಇವಾಗ ಹಣ್ಣುಗಳು ನಿಮ್ಗೆ ಇಷ್ಟವಾದ ಯಾವ ಹಣ್ಣಾದರೂ ಹಾಕ್ಕೊಳ್ಳಿ. ಅವಾಯ್ಡ್ ಮಾಡೋದು ಒಂದು ಕರ್ಬೂಜ, ಕಲ್ಲಂಗಡಿ ಮತ್ತು ಮೋಸಂಬಿ ಹಾಕೋಬೇಡಿ, ಅಷ್ಟು ಸೂಟ್ ಆಗೋಲ್ಲ ಈ ರೆಸಿಪಿಗೆ ಅಂತ ನನ್ನ ಅನಿಸಿಕೆ. ಇಲ್ಲೇನು ನಾನು ತೋರಿಸ್ತಾ ಇದ್ದೀನಲ್ಲ ಫ್ರೂಟ್ ಕಸ್ಟರ್ಡ್ ಅಂತೇಳಿ, ನಿಮಗೆ ಕಸ್ಟರ್ಡ್ ಪೌಡರ್ ಅಂದರೆ ಆರಾಮಾಗಿ ಕಿರಾಣಿ ಸ್ಟೋರಲ್ಲಿ ಸಿಗುತ್ತೆ. ಫಸ್ಟಿಗೆ ಹಾಲು ಇಟ್ಕೊಂಡಿದ್ದೀನಿ. ಹಾಲಿಗೆ ನಾನು ಅರ್ಧ ಲೀಟ್ರಿಗೆ ಬೇಕಾಗಿರೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ತೊಗೊತೀರೋ ಅಷ್ಟು ಸಕ್ಕರೆ ಜಾಸ್ತಿ ಮಾಡ್ಕೊಳ್ಳಿ. ಚೆನ್ನಾಗಿ ಕುದ್ಮೇಲೆ ಈ ಫ್ರೂಟ್ ಕಸ್ಟರ್ಡ್ ಅಂದರೆ ಹಸಿ ಹಾಲಲ್ಲಿ, ನಾವು ತಣ್ಣಗಿರೋ ಹಾಲಲ್ಲಿ ಒಂದು ಅರ್ಧ ಲೀಟ್ರಿಗೆ ನಾನು ಒಂದು 4 ಅಥವಾ 5 ಸ್ಪೂನ್ ಹಾಕ್ಕೊಳ್ಳಿ. ಲೀಟ್ರಿಗೆ ನೀವು ಹೆಂಗೆ ಹಾಲು ಹೆಚ್ಚು ಮಾಡ್ಕೊತೀರೋ ಅಷ್ಟು ಸ್ಪೂನ್ ಹೆಚ್ಚು ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಹಂಗೆ ನಾವು ಕುದಿಯೋ ಹಾಲಿಗೆ ಹಾಕಿದರೆ ಗಂಟಾಗುತ್ತೆ. ಅದಕ್ಕೆ ಇವಾಗ ಹೇಳಬೇಕಂದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ರಾಗಿ ಗಂಜಿ ಥರ ಅಂತ ಹೇಳ್ಬೋದು. ರಾಗಿ ಗಂಜಿ ಯಾರು ಮಾಡ್ತೀರೋ ಅದು ಸುಲಭವಾಗಿ ಗೊತ್ತಾಗುತ್ತೆ. ಅದು ನೋಡ್ಕೊಂಡವ್ರಿಗೆ ಈ ರೆಸಿಪಿ ಸುಲಭವಾಗಿ ಗೊತ್ತಾಗುತ್ತೆ. ನೋಡಿ, ಹಾಲು ಕುದೀತಾ ಇದೆ. ನಾನಿಲ್ಲಿ ಆಕಳ ಹಾಲು ತೊಗೊಂಡಿದ್ದೀನಿ. ದಯವಿಟ್ಟು ನೀವು ಎಮ್ಮೆ ಹಾಲು ತೊಗೊಳ್ಳಿ, ನಿಮಗೆ ತುಂಬ ಇನ್ನೂ ತಿಕ್ಕಾಗಿ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಕಸ್ಟರ್ಡ್ ಪೌಡರ್ನನ್ನು ಒಂದು ಕೈಯಿಂದ ಸ್ಟರ್ ಮಾಡ್ತಾ ಅಂದರೆ ಕಲಿಸ್ತಾ ಅದನ್ನು ಕಸ್ಟರ್ಡ್ ಪೌಡರ್ ಹಾಕ್ತಾ ನಾವು ಕಲಿಸ್ಬೇಕಾಗುತ್ತೆ. ನೀವು ಏನಾದರೂ ಸೌಟ್ ಕಲಿಸೋದು ಬಿಟ್ಬಿಟ್ರೆ ಅದು ಗಂಟಾಗುತ್ತೆ. ದಯವಿಟ್ಟು ಅದು ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ತಾನೇ ಇರಿ. ನೋಡ್ತಾ ಇದ್ದೀರಲ್ಲ, ಈ ಥರ ಗಟ್ಟಿ ಬರುತ್ತೆ. ಇನ್ನೂ ನಿಮಗೆ ತಿಕ್ನೆಸ್ ಜಾಸ್ತಿ ಬೇಕಂದರೆ ನಾನೇನು ತೋರಿಸಿದ್ನಲ್ಲ ಆ ಪೌಡರ್ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಮಿಡಿಲಲ್ಲೂ ಹಾಕೋಬೋದು. ಏನಾದರೂ ತಳ್ಳಗಾದರೆ ಮತ್ತು ಮಿಡಿಲಲ್ಲಿ ಮತ್ತು ನೀರು ಅಥವಾ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಈಗ ಫ್ರೂಟ್ಸನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ದೊಡ್ಡದಾಗಿ ಕಟ್ ಮಾಡಿದ್ರೆ ಹುಡುಗರು ತೆಗೆಯೋಕ್ಕೆ ಚಾನ್ಸೇ ಇರಲ್ಲ. ಇನ್ನೊಂದು, ಆ ಫ್ರೂಟ್ ಕಸ್ಟರ್ಡ್ ಜೊತೆ ಆ್ಯಸ್ ಇಟ್ ಈಸ್ ಅವ್ರಿಗೆ ಐಸ್ ಕ್ರೀಮ್ ಥರನೇ ಫೀಲ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ನೀಟಾಗಿ ತೊಳ್ಕೊಂಡು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಬಾಳೆಹಣ್ಣು ಮತ್ತು ಸೇಬು, ದ್ರಾಕ್ಷಿ, ಚೆರ್ರಿ ಹಣ್ಣು ಮತ್ತು ದಾಳಂಬೆ. ನಾನು ಮೊದಲೇ ಹೇಳಿದಾಗೆ ಅದು ಏನು ಹಾಲಲ್ಲಿ ತೋರಿಸಿದ್ನಲ್ಲ ಮಿಕ್ಸ್ ಮಾಡ್ಕೊಳೋದು. ಇನ್ ಕೇಸ್ ನಿಮಗೆ ಅದು ತೆಳ್ಳಿಗೆ ಬಂದಂದರೆ ಮತ್ತು ಅದು ಗ್ಯಾಸ್ ಹಂಗೆ ಆನ್ ಇಟ್ಟು ಇನ್ನೂ ಒಂದು 2-3 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಅದು ತಿಕ್ನೆಸ್ ಜಾಸ್ತಿ ಆಗುತ್ತೆ. ಈ ಫ್ರೂಟ್ಸ್ ಕಟ್ ಮಾಡೋಷ್ಟರಲ್ಲೇ ಅದು ತಣ್ಣಗಾಗಿ ಬಿಟ್ಬಿಡ್ಬೇಕು. ನಾವು ಬಿಟ್ಬಿಟ್ಟು ಈ ಕಡೆ ನಾವು ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಶಿವರಾತ್ರಿ ಆದ ತಕ್ಷಣ ತುಂಬ ಮನೆಗಳಲ್ಲಿ, ಎಲ್ಲರ ಮನೆಗಳಲ್ಲಿ ತುಂಬ ಹಣ್ಣುಗಳು ಉಳ್ಕೊಂಡ್ಬಿಡ್ತವೆ. ಆ ಟೈಮಲ್ಲಿ ಇದನ್ನು ಮಾಡಿಬಿಡಿ. ಯಾರು ತಿನ್ನಲ್ಲೋ ಅವ್ರನ್ನೂ ತಿಂದು ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ನಮಗೆ ಅದು ಹೊರಗಡೆಯಿಂದ ತಂದಿದ್ದು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹಣ್ಣು ಖಾಲಿಯಾಗುತ್ತೆ, ಹೆಲ್ತಿನೂ ಇರ್ಬೋದಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ನೀವು ವಿಡಿಯೋದಲ್ಲಿ ತೋರಿಸಿದಾಗೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಚೆರ್ರಿ ಹಣ್ಣು ಹಾಕಿರಿ, ಯಾಕಂದರೆ ಅದು ಕಲರ್ಫುಲ್ಲಾಗಿ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಆ್ಯಪಲ್ ನಾನು ಪೀಲ್ ಮಾಡಿ ತೆಗೆದಿಲ್ಲ, ನೀವು ಪೀಲ್ ಮಾಡಿ. ದಾಳಂಬಿ ಹಣ್ಣು ಹೇಗೆ ಸುಲಭವಾಗಿ ಸುಲಿಯೋದಂತೇಳಿ ತೋರಿಸ್ತಾ ಇದ್ದೀನಿ. ಈ ಥರ ಕಟ್ ಮಾಡಿದ ಮೇಲೆ ನಮಗೆ ಏನು ಒಂದು ಜಾಯಿಂಟ್ ಕಾಣಿಸುತ್ತೆ ಅದೇ ಜಾಯಿಂಟಿಗೆ ಕರೆಕ್ಟ್ ಕಟ್ ಮಾಡಿಬಿಟ್ರೆ ಒಂದು ಹೂ ಥರ ತೆಗಿಬೋದು ನಾವು ಚೆನ್ನಾಗಿ. ಆ ಥರ ಓಪನ್ ಮಾಡ್ಕೊಂಬಿಟ್ರೆ ನಾವು ಈಸಿಯಾಗಿ ತೆಗ್ಬೋದು. ಎಷ್ಟೋ ಮನೆಗಳಲ್ಲಿ ದಾಳಿಂಬೆ ಹಣ್ಣು ತರ್ತಾರೆ. ದಾಳಿಂಬೆ ಹಣ್ಣು ತರೋದು ತುಂಬ ಈಸಿ. ಅದನ್ನು ಸುಟ್ಕೊಂಡು ತಿನ್ನೋದರಲ್ಲೇ ನಾವು ಬಹಳ ಸೋಮಾರಿತನ ಮಾಡಿ ಬಿಸಾಕ್ಬಿಡ್ತೀವಿ. ಇನ್ ಕೇಸ್ ನಾನೂ ಬಿಸಾಕಿದ್ದೀನಿ, ನಾನು ಬಿಸಾಕಿಲ್ಲ ಅಂತ ಅಲ್ಲ, ಅದು ಒಂದು ಟಿಪ್ ಅಂತ ಹೇಳ್ಬೋದು. ಇವಾಗ ಯಾರ್ಯಾರು ಚಿಕ್ಕ ಮಕ್ಕಳು ಇರ್ತಾರೋ ಅವರಿಗೆ ಇದು ಒಂದು ಈಸಿ ಟಿಪ್ ಅಂತ ಹೇಳ್ಬೋದು. ಎಲ್ಲ ದಾಳಿಂಬೆ ಹಣ್ಣು ಕಟ್ ಮಾಡಿದ ಎಲ್ಲ ಫ್ರೂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಿಂದನೇ ಮಿಕ್ಸ್ ಮಾಡಿಬಿಡಿ, ಯಾಕಂದರೆ ಬಾಳೆಹಣ್ಣು ಇರುತ್ತಲ್ಲ ಅದು ಸ್ವಲ್ಪ ಸ್ಮ್ಯಾಶ್ ಆಗಿ ಎಲ್ಲ ಹಣ್ಣಿಗೆ ಸ್ಪ್ರೆಡ್ ಆಗುತ್ತೆ. ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಕಲಸಿಟ್ಕೊಂಬಿಡಿ. ನೆಕ್ಸ್ಟು ಈ ಹಣ್ಣಿಗೆ ತಣ್ಣಗಾಗಿರೋ ನಾವು ಕಸ್ಟರ್ಡ್ ಅದು ಹಾಲೇನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ. ಇದು ತಣ್ಣಗಾಗಿದೆ ಫ್ರೆಂಡ್ಸ್, ಮತ್ತೊಂದು ಸಲ ಹೇಳ್ತೀನಿ. ನಾವು ಮಾಡಿದ ಕಸ್ಟರ್ಡನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಆ ತಣ್ಣಗಾಗೋ ಟೈಮಲ್ಲೇ ನಾನು ಹಣ್ಣು ಕಟ್ ಮಾಡ್ಕೊಂಡಿರೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು 1/2 hour ಅಥವಾ ನಿಮ್ಮ ಫ್ರಿಡ್ಜ್ ಹೇಗಿರುತ್ತೋ ಹಾಗೆ, ಒಬ್ಬರು ಫ್ರಿಡ್ಜ್ ಭಾಳ ಲೇಟಾಗಿ ತಣ್ಣಗಾಗುತ್ತೆ,
ಒಂದು ಹಾಫ್ ಆನ್ ಅವರ್ ಇಟ್ಕೊಂಡ್ರೆ ಸಾಕು, ಚೆನ್ನಾಗಿ ನಿಮಗೆ ರೆಡಿ ಆಗುತ್ತೆ ಫ್ರೂಟ್ ಕಸ್ಟರ್ಡ್. ಇಷ್ಟ ಆದರೆ ಗೊತ್ತಲ್ಲ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಬಾಯ್ ಫ್ರೆಂಡ್ಸ್.